ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲ ಪೂರ್ವಿ, ಅವತ್ತು ಕೇಳಿದಾಗ ನಾನು ಈ ಥರ ಕೆಲಸ ಮಾಡೇ ಇಲ್ಲ ಅಂತ ಹೇಳಿದೆ, ಆದರೆ ಇವತ್ತು ಅಂತಾಳೆ ಪ್ರೇಮ. ನಾನು ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಕೇಳ್ತಿದ್ಯಾ? ಯಾಕಂದರೆ ನೀನು ನಮ್ಮ ಅಣ್ಣನ ಹೆಂಡತಿಯಾಗಿ ಬಂದಿರೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ರೇಷನ್ ಕಾರ್ಡ್ ಅಂತ ಸುಳ್ಳು ಹೇಳಿ ನಿನಗೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸಿದ್ದು. ಹೇಗಾದರೂ ನಿನ್ನ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ. ಏನು ಮಾಡೋದು, ನಿನ್ನ ಲಕ್ಕು ಚೆನ್ನಾಗಿತ್ತು, ಉಳ್ಕೊಂಡ್ಬಿಟ್ಟೆ ಅಂತಾಳೆ ಪೂರ್ವಿ. ಏನು ಮುಖ ನೋಡ್ತಿದ್ಯಾ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ತಾನೆ? ಸೈನ್ ಹಾಕ್ಸ್ಕೊಂಡು ತಗೊಂಡು ಹೋಗಿದ್ವು ಅಂತ ಗೊತ್ತಾಯ್ತು ತಾನೆ? ಗೊತ್ತಾಯ್ತಲ್ಲ, ಇದನ್ನು ತಿಳ್ಕೊಂಡು ಏನು ಮಾಡ್ತೀಯ ಇವಾಗ ಅಂತಾನೆ ಕಿಟ್ಟಿ. ಏನು ಮಾಡೋಕ್ಕೆ ಸಾಧ್ಯ ಇವಳಿಗೆ? ಏನೂ ಮಾಡೋಕ್ಕಾಗಲ್ಲ ಅಂತಾಳೆ ಪೂರ್ವಿ. ಅಲ್ಲ ಪೂರ್ವಿ, ನೀನು ಮಾಡಿದ್ದು ನಿನಗೆ ತಪ್ಪು ಅಂತ ಅನ್ನಿಸ್ತಿಲ್ವಾ ಅಂತಾಳೆ ಪ್ರೇಮ. ಏನು ತಪ್ಪ? ಯಾಕೆ ಅನಿಸ್ಬೇಕು? ನೀನು ಈ ಮನೆಗೆ ಸೊಸೆಯಾಗಿ ಬಂದಿರೋದೇ ನನಗಿಷ್ಟ ಇಲ್ಲ, ಅದಕ್ಕೆ ಅಂತಾಳೆ ಪೂರ್ವಿ. ಆಗ ರಾಮ್ ಪೂರ್ವಿ ಅಂತ ಕೂಗ್ತಾ ಬರ್ತಾನೆ. ಅಣ್ಣ ನೀನು ಅಂತಾಳೆ ಪೂರ್ವಿ. ನಾನೇ ಅಂತ ಪೂರ್ವಿ ಕೆನ್ನೆಗೆ ಬಾರಿಸ್ತಾನೆ ರಾಮ್. ಈಚೆ ಕಲ್ಯಾಣಿ ಮತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಬನ್ನಿ ಕಲ್ಯಾಣಿ ಅಮ್ಮ, ಮಗ ಸೊಸೆ ಜೊತೆ ಬಂದಿದ್ದೀರಾ ಅಂತಾರೆ ಪುರೋಹಿತರು. ಹೌದು ಪುರೋಹಿತರೆ, ನನ್ನ ಮಗಳು ಪಂಚಮಿಗೆ ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸೋಕ್ಕೆ ಬಂದ್ವಿ ಅಂತಾರೆ ಕಲ್ಯಾಣಿ. ಸರಿ ಅಮ್ಮ, ಮಾಡಿಕೊಡ್ತೀನಿ ಅಂತಾರೆ ಪುರೋಹಿತರು. ಅತ್ತೆ ನೀವು ಚಿಂತೆ ಮಾಡಬೇಡಿ, ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ನಲ್ಲಿ ಅವಳ ಫೋಟೋನ ಹಾಕಿದ್ದೀನಿ, ಅವಳಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ ಅಂತಾಳೆ ಕಾವ್ಯ. ಸಿಕ್ಕಲಿ ಕಣವ, ನಿನ್ನ ಪ್ರಯತ್ನದಿಂದಾದರೂ ನಮ್ಮ ಪಂಚಮಿಗೆ ಒಂದು ಒಳ್ಳೆ ಹುಡುಗ ಸಿಕ್ಕಲಿ ಅಂತಾರೆ ಕಲ್ಯಾಣಿ. ಮಹಾದೇವ, ಹೋಗಿ ತುಳಸಿ ಹಾರ ತಗೊಂಡು ಬಾ, ಕಾರಲ್ಲಿ ಸೀರೆ ಇದೆ ಅದನ್ನು ತಂದುಬಿಡು ಅಂತಾರೆ ಕಲ್ಯಾಣಿ. ನಿನಗೇನಾದರೂ ಬೇಕಾ? ಏನಾದರೂ ತಗೊಂಡು ಬರಲಾ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೆ ಅಂತಾನೆ ಮಹಾದೇವ. ಆ ಶಕ್ತಿ ನನ್ನ ಕೈಲಿ ಇಲ್ಲ ಅಂತ ಅನ್ಕೋಬೇಡ, ಅತ್ತೆ ಇದ್ದಾರೆ ಅಂತ ಸುಮ್ಮನೆ ಇದ್ದೀನಿ ಅಂತಾಳೆ ಕಾವ್ಯ. ಅಲ್ಲ ಇವಾಗ ನಾನು ಏನು ಮಾಡಿದೆ ಅಂತ ಕರ್ಪೂರದ ಥರ ಮುಖನ ಉಜ್ಕೊಂಡಿದ್ಯಾ? ಏನಾದರೂ ತಗೊಂಡು ಬರಲ್ಲ ಅಂತ ಕೇಳಿದೆ ಅಷ್ಟೇ ಅಂತಾನೆ ಮಹಾದೇವ. ಹೋ, ನಾನೇ ಏನೇ ಕೇಳಿದ್ರು ತಂದುಕೊಡ್ತೀಯಾ ಅಂತಾಳೆ ಕಾವ್ಯ. ಹಾಂ, ಸಂಜೀವಿನಿ ಬೆಟ್ಟ ಬೇಕಾ? ಹೋಗಿ ತಂದು ಕೊಡುತ್ತೇನೆ, ನಿನ್ನ ಕಾಲು ಹತ್ರ ಇಡ್ತೀನಿ. ಸೌಗಂಧಿಕ ಪುಷ್ಪ ಬೇಕಾ? ಓಡ್ ಹೋಗಿ ಕಿತ್ಕೊಂಡು ಬಂದು ನಿನ್ನ ಕೈಗಿಡ್ತೀನಿ ಅಂತಾನೆ ಮಹಾದೇವ. ಹೌದಾ ಅಂತಾಳೆ ಕಾವ್ಯ. ಏನು ಬೇಕು ಹೇಳು ಅಂತಾನೆ ಮಹಾದೇವ. ನನಗೆ ನಿನ್ನಿಂದ ಶಾಂತಿ ಬೇಕು, ನಿನ್ನಿಂದ ನೆಮ್ಮದಿ ಬೇಕು, ನಿನ್ನಿಂದ ಮುಕ್ತಿ ಬೇಕು ಮಹಾದೇವ. ಪ್ಲೀಸ್ ತಂದುಕೊಡ್ತೀಯಾ ಅಂತಾಳೆ ಕಾವ್ಯ. ಈ ವ್ಯಾಪಾರ ನನ್ನ ಹತ್ರ ಇಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ, ಟಾಟಾ ಅಂತ ಮಹಾದೇವ ಹೋಗ್ತಾನೆ. ಈಚೆ ಅದೇ ದೇವಸ್ಥಾನಕ್ಕೆ ಇನ್ಸ್ಪೆಕ್ಟರ್ ಭರತ್ ಬೇರೆ ಪೊಲೀಸರ ಜೊತೆ ಬಂದು ಗಾಡಿಯಿಂದ ಇಳಿದು, ಇದೇನ್ರಿ ನೀವು ಹೇಳಿ ದೇವಸ್ಥಾನ? ಇದಕ್ಕೆ ತಾನೇ ಜಾತ್ರೆ ಟೈಮಲ್ಲಿ ಸ್ಟಾಫ್ನ ಕೇಳಿರೋದು ಅಂತಾರೆ ಭರತ್. ಹೌದು ಸರ್, ಇದೇ ಟೆಂಪಲ್. ಜಾತ್ರೆ ಟೈಮಲ್ಲಿ ಹೆವಿ ಕ್ರೌಡ್ ಇರುತ್ತೆ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸ್ಟಾಫ್ ಬೇಕು ಅಂತಾನೆ ರವಿ. ಸರಿ ಬನ್ನಿ, ದೇವಸ್ಥಾನದವ್ರ ಹತ್ರ ಮಾತಾಡೋಣ, ಎಷ್ಟು ಸ್ಟಾಫ್ ಬೇಕಾಗುತ್ತೆ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಬರುವಾಗ ಎದುರುಗಡೆನೆ ಮಹಾದೇವನು ಪಾಸ್ ಆಗ್ತಾನೆ. ಈಚೆ ರಾಮ್, ನಾಚಿಕೆ ಆಗೋದಿಲ್ವಾ ಇಂಥ ಕೆಲಸ ಮಾಡೋದಕ್ಕೆ? ಕೆಟ್ಟ ಕೆಲಸ ಎಲ್ಲ ಮಾಡಿ ಆಮೇಲೆ ಧೈರ್ಯವಾಗಿ ನಾನೇ ಮಾಡಿದ್ದು ಅಂತ ಹೇಳೋದು ಬೇರೆ ಅಂತಾನೆ. ಇಲ್ಲ ಅಣ್ಣ ಅಂತಾಳೆ ಪೂರ್ವಿ. ಮಾತಾಡಬೇಡ ನೀನು, ಚಿಕ್ಕ ಹುಡುಗಿ, ನಿನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ, ಆದರೆ ಇಂಥ ದರಿದ್ರ ಕೆಲಸ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ. ಹೇಳು, ಯಾರು ನಿನ್ನಿಂದ ಈ ಕೆಲಸ ಮಾಡಿಸಿದ್ದು ಅಂತ ಮಾತಾಡು. ಇಂಥ ದರಿದ್ರ ಕೆಲಸ ಮಾಡೋಕ್ಕೆ ಬರುತ್ತೆ, ಈಗ ಮಾತಾಡೋಕ್ಕೆ ಬರಲ್ಲ. ನೀನು ಬಾಯಿ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅನಿಸುತ್ತೆ ನಿನ್ನ ಅಂತ ಮತ್ತೆ ಹೊಡೆಯೋಕ್ಕೆ ರಾಮ್ ಹೋಗುವಾಗ ಪ್ರೇಮ ತಡೆದು, ಪ್ಲೀಸ್ ರಾಮ್ ಹೋಗಲಿ ಬಿಡು, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಅಂತಾಳೆ. ನೀನು ಅಡ್ಡ ಬರಬೇಡ ಪ್ರೇಮ ಅಂತಾನೆ ರಾಮ್. ಬೇಡ ರಾಮ್ ಪ್ಲೀಸ್ ಅಂತಾಳೆ ಪ್ರೇಮ. ಇಲ್ಲ ಪ್ರೇಮ, ಈ ಚಿಕ್ಕ ಹುಡುಗಿ ಕೈಯಿಂದ ಇಂಥ ದೊಡ್ಡ ಕೆಲಸ ಮಾಡಿಸಿರೋ ದೊಡ್ಡ ಮನುಷ್ಯರು ಯಾರು ಅಂತ ಗೊತ್ತಾಗೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ ಅಂತಾನೆ ರಾಮ್. ರಾಮ್ ಯಾಕೆ ವಿಷಯ ದೊಡ್ಡದು ಮಾಡ್ತಿದ್ಯಾ ಅಂತಾಳೆ ಪ್ರೇಮ. ನೀನು ಈ ವಿಷಯಕ್ಕೆ ಅಡ್ಡ ಬರಬೇಡ ಅಂದರೆ ನಿನಗೆ ಅರ್ಥ ಆಗಲ್ವಾ? ಸುಮ್ಮನೆ ರೂಮ್ ಒಳಗೆ ಹೋಗು ಅಂದೆ ಅಂತ ರಾಮ್ ಕೂಗ್ತಾನೆ. ಪ್ರೇಮ ಹೋಗ್ತಾಳೆ. ನೀನೇನು ಮುಖ ನೋಡ್ತಿದ್ಯಾ, ಬಾ ನನ್ನ ಜೊತೆ ಅಂತ ಅವಳನ್ನು ಹೇಳ್ಕೊಂಡು ಬಂದು ಅಮ್ಮ ಅಂತ ಕೂಗ್ತಾನೆ ರಾಮ್. ಯಾಕೋ ಅವಳನ್ನು ಹಾಗೆ ಹೇಳ್ಕೊಂಡು ಬರ್ತಿದ್ಯಾ ಅಂತಾರೆ ಮಹೇಶ್ವರಿ. ಯಾಕಂದರೆ ಇವಳು ಮಣ್ಣು ತಿನ್ನೋ ಕೆಲಸ ಮಾಡಿದಾಳೆ, ಇವಳಿಂದಾನೇ ನಿನ್ನೆ ನಾವೆಲ್ಲರೂ ಕೋರ್ಟ್ ಮೆಟ್ಲು ಹತ್ತೋ ಹಾಗಾಗಿದ್ದು. ಇವಳೇ ಸುಳ್ಳು ಹೇಳಿ ಪ್ರೇಮಗೆ ಮ್ಯಾರೇಜ್ ಅರ್ಜಿಗೆ ಸೈನ್ ಹಾಕ್ಸಿರೋದು ಇವಳಿಂದಾನೇ ಅಮ್ಮ. ನಿನ್ನೆ ಅಷ್ಟೆಲ್ಲ ಆಗಿರೋದು. ಈಗಲಾದರೂ ಯಾರು ನಿನ್ನ ಕೈಲಿ ಕೆಲಸ ಮಾಡಿಸಿದ್ದು ಅಂತ ಹೇಳ್ತೀಯೋ ಇಲ್ವೋ? ಹೇಳಲಿಲ್ಲ ಅಂದರೆ ಅಂತ ಮತ್ತೆ ಕೈ ಮೇಲೆ ಎತ್ತುತ್ತಾನೆ ರಾಮ್. ಹೇಳ್ತೀನಿ ಅಂತ ಅಮ್ಮನ ಮುಖ ನೋಡ್ತಾಳೆ ಪೂರ್ವಿ. ಹೇಳಬೇಡ ಅಂತ ಅಮ್ಮ ಸನ್ನೆ ಮಾಡ್ತಾರೆ. ಅದು ಹೀಗೆಲ್ಲ ಮಾಡು ಅಂತ ಅಮ್ಮನೇ ಹೇಳಿದ್ದು ಅಂತಾಳೆ ಪೂರ್ವಿ. ಆಗ ರಾಮ್ ಶಾಕ್ನಿಂದ ಮಹೇಶ್ವರಿ ನೋಡಿ, ಏನಮ್ಮ ಇದು, ಏನಿದು ಅಂತ ಕಿರ್ಚ್ಕೋತಾನೆ. ಏನಾಯ್ತೋ ಈಗ, ಯಾಕೆ ಹೀಗೆ ಕಿರ್ಚ್ಕೋತಿದ್ಯಾ? ಹೌದು, ನಾನೇ ಪೂರ್ವಿಗೆ ಹೇಳಿ ಪ್ರೇಮ ಕೈಲಿ ಸೈನ್ ಮಾಡಿಸ್ಕೊಂಡಿರೋದು. ಏನಿವಾಗ ಅದರಲ್ಲಿ ಏನು ತಪ್ಪಿದೆ ಅಂತಾರೆ ಮಹೇಶ್ವರಿ. ಅಮ್ಮ, ನೀನು ಈ ತರಹ ಮಾತಾಡೋಕ್ಕೆ ಏನೂ ಅನ್ನಿಸ್ತಿಲ್ವಾ ಅಂತಾನೆ ರಾಮ್. ಏನೋ ಅನ್ನಿಸ್ಬೇಕು, ನೀನು ಅವಳನ್ನು ಕಿಡ್ನಾಪ್ ಮಾಡಿ
ಇದೆಯಾ ಅಂತ ಸುಳ್ಳು ಕತೆನ ಕಟ್ಟಿ ನಿನ್ನ ಮರ್ಯಾದೆ ತೆಗೆದು ನಿನ್ನ ಕೈಲಿ ತಾಳಿ ಕಟ್ಸ್ಕೊಂಡವಳವಳು ಅಂಥವಳನ್ನು ನಿನ್ನ ಜೀವನದಿಂದ ದೂರ ಮಾಡಬೇಕು ಅಂತ ನಾವು ಒಂದು ಸಣ್ಣ ನಾಟಕ ಆಡಿದ್ವಿ. ಅದರಲ್ಲಿ ಏನು ತಪ್ಪಿದೆ, ಏನು ಅನ್ನಿಸ್ಬೇಕಂತೆ. ನೀನು ಆಡ್ತಿರೋದು ನೋಡಿದರೆ ಪ್ರೇಮ ಮಾಡಿದ್ದೆಲ್ಲ ಸರಿ, ನಾವೇ ಪಾಪ ಅವಳಿಗೇನೋ ಅನ್ಯಾಯ ಮಾಡಿರೋ ಥರ ಇದೆಯಲ್ಲ. ಹೌದೇನಪ್ಪ, ಹಾಗಾದರೆ ಪ್ರೇಮ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ವಾ ಅಂತಾರೆ ಮಹೇಶ್ವರಿ. ನಾನು ಹಾಗಂತ ಹೇಳಿದ್ನ? ಪ್ರೇಮ ಮಾಡಿದ್ದು ಯಾವತ್ತೂ ಸರಿ ಅನ್ಸಲ್ಲ, ಅನ್ಸೋದು ಇಲ್ಲ. ಆದರೆ ಅಂತ ರಾಮ್ ಏನೋ ಆದರೆ ಅಂತಾರೆ ಮಹೇಶ್ವರಿ. ಒಂದು ಸರಿ ಮಾಡಿದ ತಪ್ಪಿಗೆ ಪ್ರತಿಯಾಗಿ ನೀವು ಪದೇ ಪದೇ ತಪ್ಪು ಮಾಡ್ತಿದ್ದೀರಾ. ಅವಳು ಮಾಡಿದ್ದು ಒಂದು ತಪ್ಪಿನ ನೆಪ ಇಟ್ಕೊಂಡು ನೀವು ಮಿತಿ ಮೀರಿ ತಪ್ಪು ಮಾಡ್ತಿದ್ದೀರಾ. ಅಮ್ಮ, ತಪ್ಪಿಗೆ ಇನ್ನೊಂದು ತಪ್ಪೇ ಉತ್ತರ ಆಗಬಾರ್ದು. ನಿಮಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಆದರೂ ಒಂದು ನೆನಪಿಟ್ಕೊಳ್ಳಿ, ಪ್ರೇಮ ಮಾಡಿ ಸರಿ ಅನ್ನೋ ಅಭಿಪ್ರಾಯ ನನಗಿಲ್ಲ. ಹಾಗಂತ ಅದನ್ನೇ ನೆಪ ಮಾಡಿಕೊಂಡು ಪದೇ ಪದೇ ಅವಳ ವಿಷಯದಲ್ಲಿ ಕಿತಾಪತಿ ಮಾಡ್ತಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತಾನೆ ರಾಮ್. ಅದನ್ನು ಕೇಳಿಸ್ಕೊಂಡ ಪ್ರೇಮ ಖುಷಿಯಿಂದ ನಗ್ತಾಳೆ. ಹಾಗಲ್ಲ ರಾಮ್ ಅಂತಾರೆ ಮಹೇಶ್ವರಿ. ನೀನೇನು ಹೇಳೋಕೆ ಬಂದೆ ಅಂತ ನನಗೆ ಗೊತ್ತು. ಇದೇ ಕೊನೆ. ಇನ್ನೊಂದು ಸಲ ಇದು ರಿಪೀಟ್ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ರಾಮ್ ಹೋಗ್ತಾನೆ. ಈಚೆ ದೇವಸ್ಥಾನದಲ್ಲಿ ಪುರೋಹಿತರು ಎಲ್ರಿಗೂ ಆರತಿನ ಕೊಡ್ತಾರೆ. ಎಲ್ಲರೂ ಆರತಿ ತಗೋತಾರೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ನಿಮ್ಮ ಮಗಳಿಗೆ ಆ ದೇವರು ಒಳ್ಳೆ ಹುಡುಗನ್ನೇ ಹುಡುಕಿ ಕೊಡ್ತಾನೆ. ಮಹಾದೇವನ ಮದುವೆ ಆಗ್ತಿಲ್ಲ ಅಂತ ನೀವು ದಿನ ಕಣ್ಣೀರು ಹಾಕ್ತಿದ್ರಿ, ಆದರೆ ಆ ದೇವಿ ತಡವಾಗಿ ಕೊಟ್ಟರು ಒಳ್ಳೆ ಸೊಸೆನೇ ನಿಮಗೆ ಕೊಟ್ಟಿದ್ದಾಳೆ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಂಸ್ಕಾರವಂತೆ, ಮೃದು ಸ್ವಭಾವದ ಹೆಣ್ಮಗಳು ಅಂತ ಅಂತಾರೆ ಪುರೋಹಿತರು. ಮೃದು ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಇವಳು ಅಂತ ಮಹಾದೇವ ಯೋಚನೆ ಮಾಡ್ತಾನೆ. ಮಹಾದೇವ, ನಿಜ ಪುರೋಹಿತರೆ, ಕಾವ್ಯನಂತ ಸೊಸೆ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ವಿ ಅಂತಾರೆ ಕಲ್ಯಾಣಿ. ನಾನಂತೂ 2 ಕ್ವಿಂಟಲ್ ಜಾಸ್ತಿನೇ ಪುಣ್ಯ ಮಾಡಿದ್ದೆ ಅಂತ ಮಹಾದೇವ ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಿದ್ದೆ ಮಹಾದೇವ? ಮೊದಲಾಗಿದ್ರೆ ಅಷ್ಟೊಂದು ಮಾತಾಡ್ತಿದ್ದೆ, ಮದುವೆ ಆದಾಗಿಂದ ನಿನ್ನ ಹೆಂಡತಿ ಥರನೇ ಆಗಿಬಿಟ್ಟಿದೆಯಾ ಏನು ಅಂತಾರೆ ಪುರೋಹಿತರು. ಹಾಗೆಲ್ಲ ಇಲ್ಲ ಪುರೋಹಿತರೆ ಅಂತಾನೆ ಮಹಾದೇವ. ತಗೊಳ್ಳಿ ಕುಂಕುಮ, ನಿಮ್ಮ ಹೆಂಡತಿ ಹಣೆಗಿಡಿ ಅಂತ ಪುರೋಹಿತರು ಕುಂಕುಮ ಕೊಡ್ತಾರೆ. ಆಗ ಮಹಾದೇವ ಕಾವ್ಯನೇ ನೋಡ್ತಾನೆ. ಮಹಾದೇವ, ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಹೆಂಡತಿ ಹಣೆಗೆ ಕುಂಕುಮ ಇಡು ಅಂತಾರೆ ಕಲ್ಯಾಣಿ. ಆಗ ಮಹಾದೇವ ಇಡಬೇಕು ಅನ್ನುವಾಗ ಕಾವ್ಯಂಗೆ ಕಾಲ್ ಬರುತ್ತೆ. ಅತ್ತೆ 1 ನಿಮಿಷ ಬಂದೆ ಅಂತ ಕಾವ್ಯ ಮಾತಾಡೋಕೆ ಆಚೆ ಹೋಗ್ತಾಳೆ. ಈಚೆ ಭರತ್ ಜಾತ್ರೆ ಬಗ್ಗೆ ದೇವಸ್ಥಾನದವ್ರ ಹತ್ರ ಮಾತಾಡಿ ನಾವಿನ್ನು ಬರ್ತೀವಿ ಅಂತ ಹೊರಡುವಾಗ ಕಾವ್ಯ ಫೋನಲ್ಲಿ ಮಾತಾಡ್ತಿರೋದನ್ನು ನೋಡ್ತಾನೆ. ಖುಷಿಯಿಂದ ನಗ್ತಾ, ರೀ ರವಿ ಗಿಂಡಿ ಒಂದ್ಸಲ ಅಂತಾರೆ ಭರತ್. ಆಗ ರವಿಗಿಂತಾರೆ, ಅಂದರೆ ಇದು ನಿಜಾನೇ ಅಂತಾರೆ ಭರತ್. ಏನು ನಿಜ ಸರ್ ಅಂತಾರೆ ರವಿ. ನೀವೆಲ್ಲರೂ ಹೊರಡಿ, ನಾನು ಬರ್ತೀನಿ ಅಂತ ಭರತ್ ಹೇಳ್ತಾರೆ. ಓಕೆ ಸರ್ ಅಂತ ಎಲ್ಲರೂ ಹೋಗ್ತಾರೆ. ಆಗ ಭರತ್ ಕಾವ್ಯನ ಹತ್ರ ಬರ್ತಾರೆ. ಬಂದು ಹಾಯ್ ಕಾವ್ಯ ಅಂತಾರೆ. ಆಗ ಕಾವ್ಯ ಅವಳನ್ನೇ ನೋಡ್ತಾಳೆ. ನೀವು ಕಾವ್ಯ ಅಲ್ವಾ ಅಂತಾನೆ ಭರತ್. ನೀವು ಅಂತಾಳೆ ಕಾವ್ಯ. ಆಗ ಗ್ಲಾಸನ್ನು ತೆಗಿತಾನೆ ಭರತ್. ನೀವೇನು ಇಲ್ಲಿ? ವಾವ್, ನೀನು ಕಾಲೇಜಲ್ಲಿ ಹೇಳಿದ ಹಾಗೆ ಪೊಲೀಸ್ ಆಗಿಬಿಟ್ಟಿದ್ಯಾ, ನೈಸ್ ಅಂತಾಳೆ ಕಾವ್ಯ. ನೀನೇನು ಕಾವ್ಯ ಇಲ್ಲಿ? ನಿನ್ನನ್ನು ಕಾಲೇಜಲ್ಲಿ ನೋಡಿದ್ದೆ ಕೊನೆ, ಇವತ್ತು ಇಲ್ಲಿ ಕಾಣಿಸ್ಕೋತಿದ್ಯಾ? ನಿನಗೆ ಫೋನ್ ಮಾಡಿ ಮಾತಾಡೋಣ ಅಂತಿದ್ರೆ ಕಾಲ್ ಕನೆಕ್ಟೇ ಆಗ್ತಿರ್ಲಿಲ್ಲ. ನಿನ್ನ ನಂಬರ್ ಚೇಂಜ್ ಮಾಡಿದ್ಯಾ, ಏನು ಕತೆ ಅಂತಾನೆ ಭರತ್. ಹೌದು, ಹಳೆ ನಂಬರ್ ನನ್ನ ಹತ್ರ ಇಲ್ಲ ಅಂತಾಳೆ ಕಾವ್ಯ. ನಿನ್ನ ಕನೆಕ್ಟ್ ಆಗೋಕ್ಕೆ ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಕಾಮನ್ ಫ್ರೆಂಡ್ಸ್ ಹತ್ರ ಕೇಳಿದರೆ ನಿನ್ನ ಸುಳಿವೇ ಇಲ್ಲ. ನಿನ್ನನ್ನು ಹುಡುಕಿ ಸಾಕಾಗೋಯ್ತು ಅಂತಾನೆ ಭರತ್. ಹೌದಾ ಅಂತಾಳೆ ಕಾವ್ಯ. ಹೌದು, ನಾನೇನೋ ಹೇಳಬೇಕಿತ್ತು ನಿನಗೆ, ಕಾಲೇಜ್ ಟೈಮಲ್ಲಿ ಹೇಳೋಕ್ಕಾಗಲಿಲ್ಲ. ಆಮೇಲೆ ಹೇಳೋಣ ಅಂತಂದರೆ ನಿನ್ನ ಪತ್ತೆನೇ ಇಲ್ಲ. ಆದರೆ ನಾನಿವತ್ತು ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಹೇಳಿಬಿಡ್ತೀನಿ. ಇಲ್ಲ ಅಂತಂದರೆ ನೀನು ಮತ್ತೆ ಕಾಣೆ ಆಗಿಬಿಡ್ತೀಯಾ ಅಂತಾನೆ ಭರತ್. ಅಂಥದ್ದೇನಿದೆ ನನಗೆ ಹೇಳುವಂಥದ್ದು ಅಂತಾಳೆ ಕಾವ್ಯ. ಇದನ್ನು ಕಾಲೇಜಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನೀವು ಕಾಲೇಜ್ ಮುಗಿದ್ಮೇಲೆ ಅಬ್ಸೆಂಟ್ ಆಗಿಬಿಟ್ಟಿದ್ದೀರಾ ಅಂತ ನನಗೇನು ಗೊತ್ತಿತ್ತು? ಇದನ್ನು ಹೇಳಿದೆ ಸತ್ತೋಗ್ಬಿಡ್ತೀನೋ ಅಂದ್ಕೊಂಡೆ. ದೇವರು ನಿಜವಾಗ್ಲೂ ಇದ್ದಾನೆ, ಆ್ಯಂಡ್ ದೇವಸ್ಥಾನದಲ್ಲೇ ಇದ್ದಾನೆ ಅನಿಸುತ್ತೆ. ಅದಕ್ಕೆ ಇವತ್ತು ನಿಮ್ಮನ್ನು ದೇವಸ್ಥಾನದಲ್ಲಿ ಭೇಟಿ ಮಾಡಿಸ್ತಿದ್ದಾನೆ. ಆ್ಯಕ್ಚುಲಿ ಕಾವ್ಯ, ನಾನು ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಅಂತಾರೆ ಭರತ್. ಅದೇನು ಅಂತ ಹೇಳು, ನೀನು ನನ್ನ ಫ್ರೆಂಡ್ ಅಲ್ವಾ ಅಂತಾಳೆ ಕಾವ್ಯ. ಕಾವ್ಯ, ಅದು ನೀನು ಅಂದರೆ ಅಂತ ಕಾವ್ಯನ ಕರಿಮಣಿ ನೋಡಿ, ಕಾವ್ಯ ನಿನ್ನ ಕತ್ತಲ್ಲಿರೋದು ತಾಳಿನ ಅಂತಾರೆ ಭರತ್. ಹೌದು ಭರತ್, ಐ ಆಮ್ ಮ್ಯಾರಿಡ್ ನೌ ಅಂತ ತಾಳಿನ ತೋರಿಸ್ತಾಳೆ ಕಾವ್ಯ. ಈಚೆ ಪ್ರೇಮ ದೇವರಿಗೆ ಕೈ ಮುಗಿದು, ದೇವ್ರೆ, ರಾಮ್ ನನಗೆ ಬರೀ ಗಂಡನಲ್ಲ, ನನ್ನ ಕನಸು, ನನ್ನ ಇಡೀ ಪ್ರಪಂಚ. ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ, ನನ್ನ ಪ್ರಪಂಚನ ಉಳಿಸ್ಕೊಳ್ಳೋದಕ್ಕೆ ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ಈ ರಾಮ್ ನಿಜವಾಗ್ಲೂ ದೇವ್ರಂತವನು. ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋ ಅವಕಾಶ ಅವನಿಗೆ ಸಿಕ್ಕಿದ್ರೂ ಆಗಿದ್ದನ್ನೆಲ್ಲ ಮರೆತು ನನ್ನ ಪರವಾಗಿ ನಿಂತು ಕೋರ್ಟಲ್ಲಿ ಮಾತಾಡ್ತಾ ಒಂದು ಮಾತು, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅವನು ಹೇಳಿದಿದ್ರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಗಿರೋದು, ಎಲ್ಲರ ಮುಂದೆ ನಾನು ತಲೆ ತಗ್ಗಿಸೋ ಹಾಗೆ ಆಗ್ತಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ರಾಮ್ಗೆ ಹೆಂಡತಿಯಾಗೋ ಯೋಗ್ಯತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರು ಯಾವಾಗಲೂ ಖುಷಿಯಾಗಿರಬೇಕು. ಕಷ್ಟ ಏನೇ ಇದ್ದರೆ ನನಗೆ ಕೊಡು ಅಂತ ಬಿಟ್ಕೋತಾಳೆ. ಆಗ ರಾಣಿ ಬಂದು ಅವಳ ಭುಜದ ಮೇಲೆ ಕೈ ಇಟ್ಟು, ಯೋಚನೆ ಮಾಡಬೇಡಿ ಅಕ್ಕ, ನಿಮ್ಮ ಗಂದಲ ತಳಮಳ ಎಲ್ಲ ನನಗೆ ಅರ್ಥ ಆಗುತ್ತೆ. ರಾಮ್ ಡಾಕ್ಟ್ರ್ ಹಾಗೆ ನೀನು ಬಂಗಾರದಂಥವಳೆ, ಅದಕ್ಕೆ ನೀನು ರಾಮಣ್ಣ ಜೋಡಿಯಾಗಿರೋದು. ದೊಡ್ಡವ್ರು ಹೇಳ್ತಾರಲ್ಲ, ದೇವರು ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ, ಹಾಗೆ ನೀವು ಜೋಡಿಯಾಗಿರೋದು. ನನಗೆ ನಂಬಿಕೆ ಇದೆ ಅಕ್ಕ, ಆದಷ್ಟು ಬೇಗ ರಾಮಣ್ಣಗೆ ನೀನೇ ಸರಿಯಾದ ಜೋಡಿ ಅಂತ ಅರ್ಥ ಆಗುತ್ತೆ ಅಂತಾಳೆ. ಈಚೆ ಅಡುಗೆ ಮನೆಯಲ್ಲಿ
ಕಾವ್ಯ ಅಡುಗೆ ಮಾಡ್ತಾ ಇರ್ತಾಳೆ. ಮಹಾದೇವನಿಗೆ ಟೇಸ್ಟ್ ಮಾಡಿಸ್ಬೇಕು ಅಂತ ಅವನ್ನ ಕರೆಯೋಕೆ ಹೋದಾಗ ಮಹೇಶ್ವರಿ ಬಂದು ಇಷ್ಟು ದಿನ ಅಕ್ಕ ಅಡುಗೆ ಮಾಡಿ ಮೆರೀತಾ ಇದ್ಲು, ಈಗ ತಂಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ ಅಂತ ಅದನ್ನೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತಾಳೆ. ಆಗ ಕಾವ್ಯ ವಾಪಸ್ ಬಂದು ಅದನ್ನು ನೋಡಿ ಇದನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕಿದ್ದು ಯಾರು ಅಂತ ಕೂಗ್ತಾಳೆ. ಮಹೇಶ್ವರಿ ನಾನೇ ಮಾಡಿದ್ದು, ಏನೀಗ ಅಂತ ಕೇಳಿದಾಗ ನಾಚಿಕೆ ಆಗಲ್ವಾ ನಿಮಗೆ ಮಾಡೋದೆಲ್ಲ ಮಾಡಿ ಹೀಗೆ ಹೇಳೋಕ್ಕೆ ಅಂತ ಕೇಳ್ತಾಳೆ ಕಾವ್ಯ. ಆಗ ಮಹೇಶ್ವರಿ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ. ಮಹಾದೇವ ಬಂದು ಮಹೇಶ್ವರಿ ಕೈನ ಹಿಡ್ಕೊತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.